ಎಲ್ರಿಗೂ ನಮಸ್ಕಾರ. ಸೃಷ್ಟಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನೆಲ್ಲವೂ ಗೌರ್ಮೆಂಟ್ ಆಫ್ ಇಂಡಿಯಾದ ಇಂಟೆಲಿಜೆನ್ಸ್ ಬ್ಯೂರೋದಿಂದ ಕಾಲಾಗಿರುವಂಥ ವಿವಿಧ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಯಾವ ಹುದ್ದೆ ಇದೆ, ಎಷ್ಟು ಪೋಸ್ಟ್ಗಳಿದ್ದಾವೆ, ಅದಕ್ಕೆ ಏನು ಕ್ವಾಲಿಫಿಕೇಷನ್ ಇದೆ, ಸೆಲೆಕ್ಷನ್ ಯಾವ ಥರ, ಇದೆಲ್ಲದೂ ಕೂಡ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿರ್ತಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ ಇಂಟೆಲಿಜೆನ್ಸ್ ಬ್ಯೂರೋದಿಂದ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಕೊಡ್ತಿದ್ದಾರೆ. ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಎಕ್ಸಿಕ್ಯೂಟಿವ್ ಎಕ್ಸಾಮಿನೇಷನ್ 2025 ಅಂತೇಳಿ, ಅಂದರೆ ಇಂಟೆಲಿಜೆನ್ಸ್ ಆಫೀಸರ್ ಪೋಸ್ಟ್ಗೆ ಕಾಲ್ ಮಾಡ್ತಿದ್ದಾರೆ. ಗ್ರೇಡ್ 2 ಅಲ್ಲಿ ಅದು ಎಕ್ಸಾಮಿನೇಷನ್ 2025 ಅಂತೇಳಿ ಕೊಡ್ತಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಆರ್ ಫ್ರಮ್ ದ ಇಂಡಿಯನ್ ನ್ಯಾಷನಲ್ ಆರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಆರ್ ಎಕ್ಸಿಕ್ಯೂಟಿವ್ ದಟ್ ಈಸ್ ACIO ಸೆಕೆಂಡ್ ಎಕ್ಸಿಕ್ಯೂಟಿವ್ ಇನ್ ದ ಫಾಲೋಯಿಂಗ್ ಇಂಟೆಲಿಜೆನ್ಸ್ ಬ್ಯೂರೋ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತೇಳಿ, ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಕಾಲ್ ಆಗ್ತಾ ಇದೆ. ಅಸಿಸ್ಟೆಂಟ್ ಇಂಟೆಲಿಜೆನ್ಸ್ ಆಫೀಸರ್ ಅಂತೇಳಿ ಅಥವಾ ಎಕ್ಸಿಕ್ಯೂಟಿವ್ ಅಂತೇಳಿ ಕೂಡ ಕೊಡ್ತಿದ್ದಾರೆ. ಆ ಪೋಸ್ಟ್ಗೆ ಇಲ್ಲಿ ಎಕ್ಸಾಮಿನೇಷನ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಇದೊಂದು ಅಪಾಯಿಂಟ್ಮೆಂಟ್. ಓಕೆ, ಎಷ್ಟು ಪೋಸ್ಟ್ ಇದೆ ಏನಂತ ನೋಡ್ತಾ ಹೋಗೋಣ. ಓಕೆ, ಡಿಸ್ಕ್ರಿಪ್ಷನ್ ಆಫ್ ಪೋಸ್ಟ್ ಅಂತ ಕೊಡ್ತಿದ್ದಾರೆ. ಪೋಸ್ಟ್ ನೇಮು ACIO ಸೆಕೆಂಡ್ ಆರ್ ಎಕ್ಸಿಕ್ಯೂಟಿವ್ ಅಂತ ಕೊಡ್ತಿದ್ದಾರೆ, ಅಂದರೆ ಅಸಿಸ್ಟೆಂಟ್ ಇಂಟೆಲಿಜೆನ್ಸ್ ಆಫೀಸರ್ ಅದು ಎಕ್ಸಿಕ್ಯೂಟಿವ್ ಅಂತೇಳಿ ಪೋಸ್ಟ್ ನೇಮ್ ಕೊಡ್ತಾ ಇದ್ದಾರೆ. ಕ್ಲಾಸಿಫಿಕೇಶನ್ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ C ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟರ್ ಅಂತ, ಅಂದರೆ ಗ್ರೂಪ್ C ಬರುವಂತಹ ಒಂದು ಪೋಸ್ಟ್ ಆಗಿರುತ್ತೆ. ಇದು ಪೇ ಸ್ಕೇಲ್ ಕೊಡ್ತಾ ಲೆವೆಲ್ 7 ಅಂತೇಳಿ 44,900 to 1,42,400 44,900 ರೂಪಾಯಿಂದ 1,42,400 ರೂಪಾಯಿ ಬೇಸಿಕ್ ಸ್ಯಾಲರಿ ಇರುವಂತಹ ಒಂದು ಪೋಸ್ಟ್ ಇದಾಗಿದೆ. ಓಕೆ, ನಂಬರ್ ಆಫ್ ವೇಕೆನ್ಸೀಸ್ ಕೊಡ್ತಾ ಇದ್ದಾರೆ. ಎಷ್ಟು ವೇಕೆನ್ಸೀಸ್ ಅಂತೇಳಿ ಟೋಟಲ್ ಪೋಸ್ಟ್ 3,717 3,717 ಅಂತ ಅಷ್ಟು ಪೋಸ್ಟ್ಗಳು ಇಲ್ಲಿ ಇರ್ತವೆ. ಓಕೆ, ಇಲ್ಲಿ ಡಿವೈಡ್ ಮಾಡಿದರೆ ಯುವರ್ ಅನ್ರಿಸರ್ವ್ಡ್ಗೆ 1,537 1,537, EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 442 442, OBC ಕ್ಯಾಟಗರಿಗೆ 946, SCಗೆ 566, ST ಕ್ಯಾಟಗರಿಗೆ 226, ಒಟ್ಟು 3,717 ಪೋಸ್ಟ್ಗಳಿಗೆ ಇಲ್ಲಿ ಕಾಲ್ ಮಾಡ್ತಾ ಇದ್ದಾರೆ. ಓಕೆ, ಇದಕ್ಕೆ ಕ್ವಾಲಿಫಿಕೇಷನ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಅಂತ ಕೊಟ್ಟಿದ್ದಾರೆ. ಗ್ರ್ಯಾಜುಯೇಷನ್ ಐಕ್ವಲೆಂಟ್ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅಂದರೆ ಗ್ರ್ಯಾಜುಯೇಷನ್ ಪಾಸ್ ಆಗಿರೋರು ಈ ಪೋಸ್ಟ್ಗೆ ಅರ್ಜಿ ಆಗೋದಕ್ಕೆ ಅರ್ಹರಾಗಿರ್ತಾರೆ. ಅಂದರೆ ಗ್ರ್ಯಾಜುಯೇಷನ್ ಅಂದರೆ ನಿಮ್ಮ ಪದವಿ, ಯಾವುದಾದ್ರೂ ಪದವಿ ಆಗಿರೋದು BA BSc BCom BBA ಯಾವ್ದು ಬೇಕಾದ್ರೂ ಇದಾಗಿರ್ಬೋದು, ಪದವಿನ ನೀವು ಪಾಸಾಗಿರಬೇಕಾಗುತ್ತೆ. ಡಿಸೈರಬಲ್ ಕ್ವಾಲಿಫಿಕೇಷನ್ ಕೊಡಿದ್ರೆ ನಾಲೆಡ್ಜ್ ಆಫ್ ಕಂಪ್ಯೂಟರ್, ಅಂದರೆ ಇದು ಕಂಪಲ್ಸರಿ ಏನಿಲ್ಲ, ನಿಮಗೆ ನಾಲೆಡ್ಜ್ ಇದ್ದರೆ ಒಳ್ಳೆಯದು ಅಂತೇಳಿ. ಏಜ್ ಲಿಮಿಟನ್ನು ಕೊಡ್ತಾರೆ 18 to 27 years ಆಸ್ ಅನ್ 10/8/2025 ಅಂತೇಳಿ, 10/8/2025ಕ್ಕೆ 10 ಆಗಸ್ಟ್ 2025ಕ್ಕೆ ನಿಮ್ಮ ಏಜ್ 18ರಿಂದ 27 ವರ್ಷಗಳಂತೇಳಿ. ಅಂದರೆ ಇಲ್ಲಿ ಮಿನಿಮಮ್ 18 ವರ್ಷ ಆಗಿರಲೇಬೇಕಾಗುತ್ತೆ, ಆದರೆ 27 ವರ್ಷ ದಾಟಂಗಿಲ್ಲ ಅಂತೇಳಿ. ಆದರೆ ಕೆಲವೊಂದು ಕ್ಯಾಟಗರಿ ವೈಸ್ಗೆ ಅಲ್ಲಿ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅಲ್ಲಿ ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸೇಬಲ್ ಬೈ 5 years ಫಾರ್ SC ಆರ್ ST ಆ್ಯಂಡ್ 3 years ಫಾರ್ OBC ಕ್ಯಾಂಡಿಡೇಟ್ಸ್ ಅಂತೇಳಿ, ಅಂದರೆ SC ST ಕ್ಯಾಂಡಿಡೇಟ್ಸ್ ಅವರಿಗೆ 5 ವರ್ಷಗಳ ರಿಯಾಯಿತಿ ಇದೆ ಏಜಲ್ಲಿ. ಅದೇ ಥರ OBC ಕ್ಯಾಟಗರಿಗೆ 3 ವರ್ಷಗಳ ರಿಯಾಯಿತಿ ಇದೆ. ಅದೇ ಥರ ಗೌರ್ಮೆಂಟ್ ಎಕ್ಸಾಮ್ ಎಲ್ಲದಕ್ಕೂ ಕೂಡ ಏಜಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟರೆ ಈ ಪೋಸ್ಟ್ಗೂ ಕೂಡ ರಿಲ್ಯಾಕ್ಸೇಷನ್ ಕೊಡ್ತಾರೆ. ರಿಲ್ಯಾಕ್ಸೇಷನ್ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಈ ಥರ ಇಷ್ಟು ಇನ್ಫಾರ್ಮೇಷನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂದರೆ ಇಲ್ಲಿ ಫಸ್ಟೇ ಕೊಟ್ಟಿದ್ರು ಎಕ್ಸಾಮಿನೇಷನ್ ಅಂತೇಳಿ, ಯಾವ ಎಕ್ಸಾಮು ಯಾವ ಥರ ಇರುತ್ತೆ ಅಲ್ಲಿ ಇಲ್ಲಿ ಕೊಡ್ತಾರೆ. ಡಿಸ್ಕ್ರಿಪ್ಷನ್ ಆಫ್ ದ ಎಕ್ಸಾಮಿನೇಷನ್, ಟೈಮ್, ಮಾರ್ಕ್ಸ್ ಅಂತೇಳಿ. ರಿಟರ್ನ್ ಎಕ್ಸಾಮಿನೇಷನ್ ಅಂತೇಳಿ ಟೈರ್ 1ನಲ್ಲಿ, ಅಂದರೆ ಮೊದಲನೇ ಹಂತದ ಪರೀಕ್ಷೆಯಲ್ಲಿ 100 ಆಬ್ಜೆಕ್ಟಿವ್ ಟೈಪ್ MCQs ಡಿವೈಡೆಡ್ ಇಂಟು 5 ಪಾರ್ಟ್ಸ್ ಕಂಟೈನಿಂಗ್ 20 marks 20 questions ಆಫ್ 1 marks ಈಚ್ ಆನ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ 100 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ MCQs ಅಂತೇಳಿ ಕೊಟ್ಟಿದ್ದಾರೆ. ಡಿವೈಡ್ ಇಂಟು 5 ಪಾರ್ಟ್ಸ್ ಅಂತೇಳಿ 5 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಅಲ್ಲಿ ಒಂದೊಂದು ಭಾಗದಲ್ಲೂ ಕೂಡ 20 ಕ್ವಶನ್ಗಳಿರ್ತವೆ. ಒಂದೊಂದು ಕ್ವಶನ್ ಕೂಡ 1 ಅಂಕ ಇರುತ್ತೆ. ಅಲ್ಲಿ 5 ಡಿವೈಡ್ ಯಾವ್ದು ಮಾಡಿದ್ದಾರೆ ಅಂದರೆ ಕರೆಂಟ್ ಅಫೇರ್ಸ್, ಜನರಲ್ ಸ್ಟಡೀಸ್, ನ್ಯೂಮರಿಕಲ್ ಆಪ್ಟಿಟ್ಯೂಡ್, ರೀಸನಿಂಗ್ ಲಾಜಿಕಲ್ ಆಪ್ಟಿಟ್ಯೂಡ್, ಇಂಗ್ಲೀಷ್ ಅಂತೇಳಿ. ನೆಗೆಟಿವ್ ಮಾರ್ಕಿಂಗ್ ಆಫ್ 1/4 ಮಾರ್ಕ್ ಫಾರ್ ಈಚ್ ರಾಂಗ್ ಆನ್ಸರ್ಸ್ ಅಂತೇಳಿ. ಇದು ಕೂಡ ನೆನಪಿಲ್ಲ ನಿಮಗೆ, ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ ಅಂತೇಳಿ, ಅಂದರೆ ಒಂದು ಕಾಲ ಭಾಗ 4ನೇ ಒಂದು ಭಾಗದ ಮಾರ್ಕ್ಸನ್ನು ಕಟ್ ಮಾಡ್ತಾ ಹೋಗ್ತಾರೆ. ಟೋಟಲ್ ಡ್ಯೂರೇಷನ್ ಕೊಡ್ತಾ ಇದ್ದಾರೆ 1 hour. ಇಷ್ಟು ಪೇಪರಿಗೆ 1 hour ಇರುತ್ತೆ, 100 marks. ಅದೇ ಥರ ಟೈರ್ 2 ಎಕ್ಸಾಮಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಆಫ್ 50 marks ಅಂತೇಳಿ. ಇಲ್ಲಿ ಒಂದು ರಿಟರ್ನ್ ಎಕ್ಸಾಮ್ ಅಂತ ನೀವು ಬರೆಯೋದಿರುತ್ತೆ. ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಇತ್ತು, ಒಂದು ಪ್ರಶ್ನೆ 4 ಉತ್ತರಗಳಿರ್ತವೆ, 4ರಲ್ಲಿ 1 ಮಾತ್ರ ಸರಿಯಾದ ಉತ್ತರ ಆಗಿರುತ್ತೆ. ಅಲ್ಲಿ ಸೆಲೆಕ್ಟ್ ಮಾಡಿದರೆ ಟೈರ್ 1 ಎಕ್ಸಾಮಲ್ಲಿ. ಅಂದರೆ ಟೈರ್ 2 ಎಕ್ಸಾಮಲ್ಲಿ ನೀವು ರಿಟರ್ನ್ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಅಲ್ಲಿಗೆ essay 20 marks, ಇಂಗ್ಲೀಷ್ ಕಾಂಪ್ರಿಹೆನ್ಷನ್ 10 marks ಆ್ಯಂಡ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ 2 questions ಆಫ್ 10 marks ಆನ್ ಕರೆಂಟ್ ಅಫೇರ್ಸ್, ಎಕನಾಮಿಕ್ಸ್, ಸೋಷಿಯೋ ಪೊಲಿಟಿಕಲ್ ಇಶ್ಯೂಸ್ 20 marks ಅಂತೇಳಿ. ಅಂದರೆ ಇದು 50 ಮಾರ್ಕ್ಸಿನ ಪ್ರಶ್ನೆ ಆಗಿದೆ. ಎಸ್ಸೆ ರೈಟಿಂಗ್ 20 ಮಾರ್ಕ್ಸ್ ಇರುತ್ತೆ, ಇಂಗ್ಲೀಷ್ ಕಾಂಪ್ರಿಹೆನ್ಷನ್ 10 ಮಾರ್ಕ್ಸ್ ಇರುತ್ತೆ, ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸಿಗೆ 2 ಕ್ವಶನ್ ಇರುತ್ತೆ, 10 ಮಾರ್ಕ್ಸ್ ಈಚ್, ಅದು ಕೂಡ 20 ಮಾರ್ಕ್ಸ್ ಆಗುತ್ತೆ. ಅದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎಕನಾಮಿಕ್ಸ್, ಸೋಷಿಯೋ ಪೊಲಿಟಿಕಲ್ ಇಶ್ಯೂಸ್ ಎಟ್ಸೆಟ್ರಾ ಅಂತೇಳಿ. ಇದು ಇಷ್ಟಿರುತ್ತೆ ಟೈರ್ 2 ಎಕ್ಸಾಮಿನೇಷನಲ್ಲಿ. ಅದು ಕೂಡ 1 hour ಟೈಮಿಂಗ್ಸ್ ಇರುತ್ತೆ, 50 ಮಾರ್ಕ್ಸಿನ ಒಂದು ಎಕ್ಸಾಮ್ ಇದು. ಅದಾದಮೇಲೆ ಟೈರ್
3 ಇಂಟರ್ವ್ಯೂ ಒಂದಲ್ಲಿ ಕೊಡ್ತಾ ಇದ್ದಾರೆ. ಇಂಟರ್ವ್ಯೂ 100 ಮಾರ್ಕ್ಸ್ಗೆ ಇಂಟರ್ವ್ಯೂ ಇರುತ್ತೆ ಅಂತೇಳಿ. ಸಿಟಿ ಆಫ್ ಎಕ್ಸಾಮಿನೇಷನ್ ಅಂದರೆ ಇದು ಕೇಂದ್ರ ಸರ್ಕಾರದ ಒಂದು ಹುದ್ದೆ ಆಗಿರುತ್ತೆ, ಭಾರತ ಸರ್ಕಾರದ ಹುದ್ದೆ ಆಗಿರೋದ್ರಿಂದ ದೇಶದಾದ್ಯಂತ ಎಲ್ಲರೂ ಕೂಡ ಅಪ್ಲಿಕೇಶನ್ ಆಗ್ತಾ ಇರ್ತಾರೆ. ದೇಶದ ಎಲ್ಲ ಭಾಗದಲ್ಲೂ ಕೂಡ ಎಕ್ಸಾಮಿನೇಷನ್ ಕೊಡ್ತಾರೆ. ಇಲ್ಲಿ ಕೊಡ್ತಾ ಇದ್ದಾರೆ ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಹರಿಯಾಣ, ಜಮ್ಮು ಕಾಶ್ಮೀರ, ಅರುಣಾಚಲ ಪ್ರದೇಶ, ಜಾರ್ಖಂಡ್, ಮೇಘಾಲಯ, ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ, ಮಣಿಪುರ, ಮೇಘಾಲಯ ಇಲ್ಲೆಲ್ಲ ಕೊಡ್ತಿದ್ದಾರೆ. ನಾವು ಮುಖ್ಯವಾಗಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಸೆಂಟರ್ನ ನೋಡ್ತಾ ಹೋಗೋಣ. ಇಲ್ಲಿ ಕರ್ನಾಟಕ ಅಂತ ಬರ್ತಾ ಇದೆ. ಕರ್ನಾಟಕದಲ್ಲಿ ಇಷ್ಟು ಸೆಂಟರ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ನೋಡ್ತಾ ಹೋಗೋದು ನಾವು ಕರ್ನಾಟಕದಲ್ಲಿ ಇಷ್ಟು ಸೆಂಟರ್ನ ಸಿಗ್ತಾ ಇದೆ. ಅದು ಯಾವುದು ಅಂತ ಅಂದ್ಕೊಂಡ್ರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಸೆಂಟರ್ಗಳಿದ್ದಾವೆ. ಆ ಇಷ್ಟು ಸೆಂಟ್ರಲ್ಲಿ ನೀವು ಒಂದು ಸೆಂಟ್ರಲ್ಲಿ ಎಕ್ಸಾಮ್ ಬರ್ತೀರಾ. ಅಲ್ಲಿ ಸೆಂಟರ್ ಎಷ್ಟು ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ ಮುಂದೆ ನೋಡ್ತಾ ಹೋಗೋಣ. ಎಷ್ಟು ಸೆಂಟರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕೆಲವೊಂದು ಎಕ್ಸಾಮ್ ಮಿನಿಮಮ್ ನೀವು 3 ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಕೊಡ್ತಾರೆ. ಇಲ್ಲಿ ಎಷ್ಟು ಕೊಡಬೇಕು ಅಂತ ನೋಡ್ತಾ ಹೋಗೋಣ. ಓಕೆ, ವೈಲ್ ಫಿಲ್ಲಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ದ ಅಪ್ಲಿಕೇಶನ್ ಶುಡ್ ಕೇರ್ಫುಲಿ ಡಿಸೈಡ್ ಅಬೌಟ್ ಹಿಸ್ ಸಿಟಿ ಚಾಯ್ಸ್ ಆಫ್ ಸಿಟಿ ಎಕ್ಸಾಮಿನೇಷನ್ ಅಂತೇಳಿ. ಅಂದರೆ ಅಪ್ಲಿಕೇಶನ್ ಫಿಲಪ್ ಮಾಡುವಾಗ ಕರೆಕ್ಟಾಗಿ ನಿಮ್ಮದು ಎಕ್ಸಾಮಿನೇಷನ್ ಸಿಟಿ ಯಾವುದು ಅಂತೇಳಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ಈಗ ಕೊಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಸಿಟಿ ಒನ್ಸ್ ಆಫ್ಟರ್ಡ್ ವಿಲ್ ನಾಟ್ ಬಿ ಚೇಂಜ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್ ಅಂತೇಳಿ. ಸರಿ ನೀವು ಎಕ್ಸಾಮ್ ಸಿಟಿನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಓಕೆ, ಈ ಥರ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ ಕೇಸ್ ಆಫ್ ಅವರ್ ಸಬ್ಸ್ಕ್ರಿಪ್ಷನ್ ಅಂಡರ್ ಸಬ್ಸ್ಕ್ರಿಪ್ಷನ್ ಎ ಪರ್ಟಿಕ್ಯುಲರ್ ಸಿಟಿ ದ ಕ್ಯಾಂಡಿಡೇಟ್ಸ್ ಮೇ ಬಿ ಶಿಫ್ಟೆಡ್ ಟು ಸಮ್ ಅದರ್ ಸಿಟಿ ಅಂತ. ಅಂದರೆ ಅಕಸ್ಮಾತ್ ಏನಾದ್ರು ಓವರ್ ಸಬ್ಸ್ಕ್ರಿಪ್ಷನ್ ಆದರೆ ಹೆಚ್ಚು ಜನ ಒಂದೇ ಸಿಟಿನ ತಗೊಂಡ್ರೆ ಅಲ್ಲಿ ಏನಾದ್ರು ಓವರ್ ಆದರೆ ಅವರು ಬೇರೆ ಸಿಟಿಗೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ. ದ ಕ್ಯಾಂಡಿಡೇಟ್ ಕುಡ್ ಬಿ ಅಕಾಮಡೇಟೆಡ್ ಇನ್ ಎನಿ ಒನ್ ಆಫ್ ದ 5 ಎಕ್ಸಾಮಿನೇಷನ್ ಸೆಂಟರ್ ಸಿಟೀಸ್ ಆಪ್ರೇಟ್ ಬೈ ಹಿಮ್ ಆರ್ ಎಂಟೈರ್ 1 ಎಕ್ಸಾಮಿನೇಷನ್. ಅಂದರೆ ನೀವು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 5 ಸೆಂಟರ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆ 5 ಸೆಂಟ್ರಲ್ಲಿ ಒಂದು ಸೆಂಟ್ರಿಗೆ ನಿಮ್ಮ ಎಕ್ಸಾಮಿನೇಷನ್ಗೆ ಅಕಾಮಡೇಟ್ ಮಾಡ್ತಾರೆ ಅಂತೇಳಿ. IP reserves the right to cancel any of the examination center and are add some other centers allotted the candidate to any city other than the ones opted by them and at its decision depending upon the administrative feasibility ಅಂತ. ಅಂದರೆ ಯಾವುದೇ ಎಕ್ಸಾಮ್ ಸೆಂಟರ್ನ ಕ್ಯಾನ್ಸಲ್ ಮಾಡ್ಕೋಬೋದು ಅಥವಾ ಹೆಚ್ಚುವರಿ ಸೆಂಟರ್ನ ಆಯ್ಕೆ ಮಾಡ್ಕೋಬೋದಾಗುತ್ತೆ. ಹೆಚ್ಚುವರಿ ಸೆಂಟರ್ನ ಇಂಟರ್ವ್ಯೂಸ್ ಬ್ಯೂರೋ ಕೊಡ್ಬೋದಾಗುತ್ತೆ. ನಾವು ಪ್ರಶ್ನೆ ಮಾಡೋಂಗಿಲ್ಲ ಅಂತೇಳಿ. ಟೈರ್ 1 ಎಕ್ಸಾಮ್ ಮೈ ಬಿ ಕಂಡಕ್ಟೆಡ್ ಇನ್ 1 or more shift at 1 or more examination center where the candidates are large number ಅಂತೇಳಿ. ಅಂದರೆ ಟೈರ್ 1 ಎಕ್ಸಾಮಿನೇಷನ್ನ ಒಂದು ದಿವಸದಲ್ಲಿ ಬೇರೆ ಬೇರೆ ಶಿಫ್ಟಲ್ಲೂ ಕೂಡ ಮಾಡ್ಕೋಬೋದಾಗುತ್ತೆ. ಬೇರೆ ಬೇರೆ ಸೆಂಟರ್ಸ್ ಕೂಡ ಮಾಡ್ಕೋಬೋದು ಜಾಸ್ತಿ ಜನ ಆದರೆ ಅಂತ. ದ ಡೇಟ್, ಟೈಮ್ ಆ್ಯಂಡ್ ಸೆಂಟರ್ ಆಫ್ ಟೈರ್ 2 and ಟೈರ್ 3 ಆರ್ ಇಂಟರ್ವ್ಯೂ ವುಡ್ ಬಿ ಇಂಟಿಮೇಟೆಡ್ ಥ್ರೂ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಥ್ರೂ ಇಮೇಲ್ ಗಿವನ್ ಬೈ ದೆಮ್ ಇನ್ ಆನ್ಲೈನ್ ಅಪ್ಲಿಕೇಶನ್. ಅಂದರೆ ಟೈರ್ 1 ಎಕ್ಸಾಮಿಗೆ ಎಲ್ಲರಿಗೂ ಕೂಡ ಇಲ್ಲಿ ಸೆಂಟರ್ನ ಕೊಡ್ತಾರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀರಾ. ಆದರೆ ಟೈರ್ 2, ಟೈರ್ 3ಗೆ ನೀವು ಟೈರ್ 1 ಸಕ್ಸಸ್ ಆದರೆ ಮಾತ್ರ ಟೈರ್ 2 ಹೋಗ್ತೀರಾ, ಅಲ್ಲಿ ಸಕ್ಸಸ್ ಆದರೆ ಟೈರ್ 3 ಹೋಗ್ತೀರಾ ಅಂತೇಳಿ. ಅಂದರೆ ಅಲ್ಲಿ ಅವರಿಗೆ ಇಮೇಲ್ ಮೂಲಕ ಇನ್ಫಾರ್ಮ್ ಮಾಡುತ್ತೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಟೈರ್ 2 ಎಕ್ಸಾಮಿನೇಷನ್ and ಟೈರ್ 3 ಇಂಟರ್ವ್ಯೂ ಮೇ ಆರ್ ಮೇ ನಾಟ್ ಬಿ ಕಂಡಕ್ಟೆಡ್ ಅಟ್ ಆಲ್ ಸಿಟೀಸ್ ಸೆಂಟರ್ಸ್ ಮೆನ್ಷನ್ಡ್ ಇನ್ ದ para 4 above. Departments reserved to the right to conduct ಟೈರ್ 2, ಟೈರ್ 3 interview at a city center by clubbing by the candidate by nearby centers ಅಂತೇಳಿ. ಅಂದರೆ ಮೇಲೆ ಪ್ಯಾರಾ 4 ಕೊಟ್ಟಿರೋಂಥ ಎಲ್ಲ ಸೆಂಟ್ರಲ್ಲೂ ಕೂಡ ಟೈರ್ 2, ಟೈರ್ 3 ಎಕ್ಸಾಮ್ ನಡೆಯುತ್ತೆ ಅಂತ ಕನ್ಫರ್ಮ್ ಇಲ್ಲ. ಆದರೆ ಅವರು ಮರ್ಜ್ ಮಾಡ್ಕೋಬೋದು ಅಥವಾ ಆ ಸೆಂಟರ್ ಕ್ಯಾನ್ಸಲ್ ಮಾಡೋಕ್ಕೂ ಕೂಡ ಅವರಿಗೆ ಅವಕಾಶ ಇರುತ್ತೆ. ಮರ್ಜ್ ಮಾಡ್ತಾರೆ. ಯಾಕಂದರೆ ಟೈರ್ 2 ಅಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ, ಟೈರ್ 3 ಕೂಡ ಇನ್ನೂ ಕಡಿಮೆ ಆಗ್ತಾ ಬರುತ್ತೆ. ಟೈರ್ 1 ಅಲ್ಲಿ ಎಲ್ಲರೂ ಕೂಡ ಎಕ್ಸಾಮ್ ಬರ್ತಾರೆ. ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಅಲ್ಲಿ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತೇಳಿ ಅದು ಕೂಡ ಇದೆ, ಅದನ್ನು ಕೂಡ ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ರೆಸಲ್ಯೂಷನ್ ಆಫ್ ದ ಟೈ ಕೇಸಸ್ ಅಂತೇಳಿ ಅಂದರೆ ಇಬ್ಬರಿಗೂ 3 ಜನ ಒಂದೇ ಥರ ಮಾರ್ಕ್ಸ್ ತಗೊಂಡ್ರೆ ಅದು ಯಾವ ಥರ ರೆಸಲ್ಯೂಷನ್ ಏನು ಅವರಿಗೆ ಕ್ಲಿಯರ್ ಮಾಡ್ತಾರೆ ಅಂತ ಕೂಡ ಕೊಡ್ತಿದ್ದಾರೆ. ಇನ್ಸ್ಟ್ರಕ್ಷನ್ ಫಾರ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಓಪನಿಂಗ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಆಫ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ 19/7/2025. ಅಂದರೆ 19 ಜುಲೈ 2025ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಅದೇ ಥರ ಕ್ಲೋಸಿಂಗ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ವಿತ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫೀ ಥ್ರೂ ಡೆಬಿಟ್, ಕ್ರೆಡಿಟ್ ಕಾರ್ಡ್ ಆರ್ ನೆಟ್ ಬ್ಯಾಂಕಿಂಗ್, UPI ಎಟ್ಸೆಟ್ರಾ ಅಂತೇಳಿ. ಅಂದರೆ ಈ ಕೊನೆಯ ದಿನಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತು ಫೀಸ್ ಕಟ್ಟೋಕ್ಕೆ ಕೊನೆಯ ದಿನಾಂಕ 10/8/2025 ಅಂತೇಳಿ ಆಯಿತಾ. 10/8/2025ಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಹೋಗಿರುತ್ತೆ. ನೀವು ಫೀಸನ್ನು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇನ್ನೊಂದು ಟೈಮ್ ಕೊಡ್ತಾ ಇದರಲ್ಲಿ ಡೇಟ್ನ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫೀ ಥ್ರೂ SBI ಚಲನ್ ಅಂತೇಳಿ. ಅಂದರೆ ನೀವು ಆನ್ಲೈನ್ ಕಟ್ಟೋಕ್ಕಾಗಲಿಲ್ಲ ಅಂತ ಅಂದ್ಕೊಂಡ್ರೆ ನೀವು ಚಲನ್ ಮೂಲಕ ಫೀಸನ್ನು ಕಟ್ಟೋದಾದರೆ ಅದಕ್ಕೆ 12/8/2025. ಇಲ್ಲಿ ಆಗಸ್ಟ್ 12 ಕೂಡ ಅಪ್ಲಿಕೇಶನ್ ಫೀಸ್ನ ಆಫ್ಲೈನಲ್ಲಿ ಕಟ್ಟೋಕ್ಕೆ ಆಪ್ಷನ್ ಇದೆ, ಅದು ಕೂಡ ನೆನಪಿರಲಿ. ಆನ್ಲೈನಲ್ಲಿ ಕಟ್ಟೋದಕ್ಕೆ 10/8/2025 ರಾತ್ರಿ 11:59 ಕೂಡ ಕಾಲಾವಕಾಶ ಇದೆ. ಅಂದರೆ ಆಗಸ್ಟ್ 10ನೇ ತಾರೀಕು ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ. ಆಫ್ಲೈನ್ ಕಟ್ಟೋಕ್ಕೆ 12/8/2025 ಕೂಡ ಅವಕಾಶ ಕೊಡ್ತಾ ಇದ್ದಾರೆ ಅಂತೇಳಿ. ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ 10/8/2025 ನೆನಪಲ್ಲಿ. ಆಗಸ್ಟ್ 10, 2025 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಮತ್ತು ಕೊನೆಯ ಸಮಯ ರಾತ್ರಿ 11:59 ಅಂತೇಳಿ. ಹೌ ಟು ಅಪ್ಲೈ ಅಂತೇಳಿ ಕೊಟ್ಟಿದ್ದಾರೆ. ಅಲ್ಲಿ ನೀವು ವೆಬ್ಸೈಟ್ ಅಡ್ರೆಸ್ ಇರುತ್ತೆ,
ವೆಬ್ಸೈಟ್ ಅಡ್ರೆಸ್ ಸಂಬಂಧ ಹೇಳ್ತಾ ಹೋಗ್ತೀವಿ. ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ ಅಂತೇಳಿ. ಓಕೆ, ಇಲ್ಲಿ ವ್ಯಾಲಿಡ್ ID ಪ್ರೂಫ್ ಇರಬೇಕಾಗುತ್ತೆ. ID ಪ್ರೂಫ್ ಇಟ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ವೆಬ್ಸೈಟ್ ಅಡ್ರೆಸ್ಸನ್ನು ಇಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಇಲ್ಲಿ mha.gov.in ಅಂತೇಳಿ www.mha.gov.in ಆರ್ NCS ಪೋರ್ಟಲ್ ಕೊಟ್ಟಿದ್ದಾರೆ www.ncs.gov.in. ಈ ವೆಬ್ಸೈಟ್ಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದಾಗುತ್ತೆ. ಓಕೆ, ಅಲ್ಲಿ ವ್ಯಾಲಿಡ್ ಇಮೇಲ್ ಐ ಡಿ ಇರಲೇಬೇಕಾಗುತ್ತೆ, ಅದು ಕೂಡ ನೆನಪಿರಲಿ. ಓಕೆ, ಸ್ಟೆಪ್ 1 ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ, ಸ್ಟೆಪ್ 2 ಅಂತೇಳಿ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ನಾವು ನೋಡ್ತಾ ಹೋಗಬೇಕಾಗುತ್ತೆ ಅಂತೇಳಿ. ಓಕೆ, ಇದೆಲ್ಲ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ರೂಲ್ಸ್ ಅಂದರೆ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಮತ್ತು ಎಕ್ಸಾಮಿನೇಷನ್ ಫೀಸ್ ಎಷ್ಟು ಅಂತೇಳಿ ಇದು ಕೂಡ ನೋಡ್ತಾ ಹೋಗೋದಾಗುತ್ತೆ. ಎಕ್ಸಾಮಿನೇಷನ್ ಫೀಸ್ ಎಷ್ಟು ಅಂತೇಳಿ ಇಲ್ಲಿ ಇಟ್ ಈಸ್ ಇನ್ 2 ಕಾಂಪೋನೆಂಟ್ಸ್ ಆಫ್ ಎಕ್ಸಾಮಿನೇಷನ್ ಫೀಸ್ ₹100 ಆ್ಯಂಡ್ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ $550 ಟು ಬಿ ಪೇಯ್ಡ್ ಆ್ಯಸ್ ಅಂಡರ್ ಅಂತೇಳಿ. ಓಕೆನಾ, ಎಕ್ಸಾಮ್ ಫೀಸನ್ನು ಇಲ್ಲಿ ಕೊಡ್ತಿದ್ದಾರೆ. ಕ್ಯಾಟಗರಿ ಫೀ ಟು ಬಿ ಪೇಯ್ಡ್ ಅಂತೇಳಿ ಕೊಟ್ಟರೆ ಕ್ಯಾಟಗರಿ ಆಲ್ ಕ್ಯಾಂಡಿಡೇಟ್ಸ್ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ $550 ಅಂತೇಳಿ ₹550 ನೀವು ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸನ್ನು ಪೇ ಮಾಡಬೇಕಾಗುತ್ತೆ ಎಲ್ಲ ಕ್ಯಾಟಗರಿಯ ಎಲ್ಲ ಕ್ಯಾಂಡಿಡೇಟ್ಸು. ಅದಾದಮೇಲೆ ಕ್ಯಾಟಗರಿ 2 ಅಲ್ಲಿ ಕೊಡ್ತಾ ಇದ್ದಾರೆ ಮೇಲ್ ಕ್ಯಾಂಡಿಡೇಟ್ಸ್ ಆಫ್ UR, EWS ಆ್ಯಂಡ್ OBC ಕ್ಯಾಟಗರೀಸ್ ಅಂತೇಳಿ. ಅಂದರೆ ಪುರುಷ ಅಭ್ಯರ್ಥಿಗಳು ಅಂತೇಳಿ. ಪುರುಷ ಅಭ್ಯರ್ಥಿಗಳು ಎಕ್ಸಾಮಿನೇಷನ್ ಫೀಸ್ 100 ಇನ್ ಅಡಿಷನ್ ಟು ದ ರಿಕ್ರೂಟ್ಮೆಂಟ್ ಆಫ್ ಪ್ರೊಸೆಸಿಂಗ್ ಚಾರ್ಜಸ್ ದಟ್ ಇಸ್ $650 ಅಂತೇಳಿ. ಅಂದರೆ ಮೇಲು ಫಿಮೇಲು SC ST ಇವರೆಲ್ಲರಿಗೂ ₹550 ಕಾಮನ್ ಆಗಿರುತ್ತೆ. ಅದು ಬಿಟ್ಟು ಮೇಲ್ ಕ್ಯಾಂಡಿಡೇಟ್ ಅನ್ರಿಸರ್ವ್ಡ್ ಕ್ಯಾಟಗರಿ ಮತ್ತು OBC ಕ್ಯಾಟಗರಿ, EWS ಕ್ಯಾಟಗರಿ ಅವರು ₹100 ಎಕ್ಸಾಮಿನೇಷನ್ ಫೀಸನ್ನು ಕೂಡ ಕಟ್ಟಬೇಕಾಗುತ್ತೆ. ₹650 ಎಕ್ಸಾಮ್ ಫೀಸ್ ಆಗುತ್ತೆ. ಓಕೆ, ಆಲ್ SC ST ಕ್ಯಾಂಡಿಡೇಟ್, ಫಿಮೇಲ್ ಕ್ಯಾಂಡಿಡೇಟ್, ದೋಸ್ ಎಕ್ಸರ್ವಿಸ್ಮೆನ್ ಹೂ ಆರ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಆರ್ ಎಕ್ಸೆಪ್ಟೆಡ್ ಫ್ರಮ್ ದ ಪೇಮೆಂಟ್ ಆಫ್ ಎಕ್ಸಾಮಿನೇಷನ್ ಫೀಸ್ ದಟ್ ಇಸ್ 100. ಹವೆವರ್ ದೇ ವಿಲ್ ಬಿ ಹ್ಯಾವ್ ಟು ಪೇ ದ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜ್ ₹550 $550 ಅಂತೇಳಿ. ಅಂದರೆ ಅವರಿಗೆ ಎಲ್ಲ ಕ್ಯಾಟಗರಿಯ ಮಹಿಳೆಯರು ಮತ್ತು SC ST ಪುರುಷ ಮಹಿಳೆ ಯಾರು ಬೇಕಾಗಿರ್ಬೋದು ಅವರಿಗೆ ₹100 ಎಕ್ಸೆಪ್ಟೆಡ್ನ ಕೊಡ್ತಾ ಇದ್ದಾರೆ. ಅದೇ ಥರ ಎಕ್ಸರ್ವಿಸ್ ಮನೆಗೆ ಕೂಡ ಎಕ್ಸೆಪ್ಟೆಡ್ನ ಕೊಡ್ತಾ ಇದ್ದಾರೆ. ಆದರೆ ₹550 ಎಲ್ಲರೂ ಕೂಡ ಕಟ್ಟಲೇಬೇಕಾಗುತ್ತೆ ಅಂತೇಳಿ. ಮೋಡ್ ಆಫ್ ಪೇಮೆಂಟ್ ಆನ್ಲೈನ್ ಆರ್ ಆಫ್ಲೈನ್ ಅಂತೇಳಿ ಅಲ್ಲಿ ಮೇಲೆ ಹೇಳಿದಂಗೆ ನೀವು ಆನ್ಲೈನ್ ಮೂಲಕ ಕಟ್ಬೋದು ಅಥವಾ ಆಫ್ಲೈನ್ ಚಲನ್ ಜನರೇಟ್ ಆಗುತ್ತೆ, ಆ ಚಲನ್ ತಗೊಂಡೋಗ್ಬೇಕಾದ್ರೂ ಕೂಡ ಕಟ್ಕೋಬೋದಾಗುತ್ತೆ. ಕ್ಲೋಸಿಂಗ್ ಡೇಟ್ ದಟ್ ಈಸ್ 10/8/2025 ಟಿಲ್ 23:59 hours ಅಂತೇಳಿ. ರಾತ್ರಿ 11 ಗಂಟೆ 59 ವರ್ಷದವರೆಗೂ ಕೂಡ ನೀವು 59 ನಿಮಿಷದವರೆಗೂ ಕೂಡ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕಾಲಾವಕಾಶ ಇದೆ. ಅದು ಕೂಡ ನೋಡ್ತಾ ಹೋಗುತ್ತೆ. 10ನೇ ತಾರೀಕು ಆಗಸ್ಟ್ ತಿಂಗಳು 25ನೇ ಇಸ್ವಿ ಅಂತೇಳಿ. ಓಕೆ, ಲಾಸ್ಟ್ ಡೇಟು 10/8/2025 ಆಗಿರುತ್ತೆ. ಓಕೆ, ಜನರಲ್ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಇನ್ಸ್ಟ್ರಕ್ಷನ್ ನೋಡ್ತಾ ಹೋಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನಾವು ಅಧಿಕೃತವಾದ ವೆಬ್ಸೈಟ್ಗೆ ಭೇಟಿ ನೀಡಿ ಅಧಿಕೃತವಾದ ಅಧಿಸೂಚನೆ ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದೊಳ್ಳೆಯದಾಗುತ್ತೆ. ಎಲ್ಲ ರೂಲ್ಸನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕೋದೊಳ್ಳೆಯಾಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ನ ಮತ್ತೊಂದು ಸರಿ ತಗೋಣ 10/8/2025 ಅಂತೇಳಿ. ಓಕೆ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಒಂದು ಒಳ್ಳೆ ಜಾಬ್ ನಿಮ್ದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್.